ಪವಾಡ ಪುರುಷೆ ಶಕ್ತಿ ದೇವಿ ಅಂತೆಲ್ಲ ಕರೆಯುವಂತಹ ತುಮಕೂರಿನ ಕೊರಟಗೆರೆ ರಕ್ತ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿ ಪ್ರಮುಖವಾಗಿ ಬೃಹತ್ ಕಾಲ ಭೈರವನ ವಿಗ್ರಹ ಸ್ಥಾಪನೆಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಗಿದೆ. ಇದರ ಝಲಕ್ ನೋಡ್ಕೊಂಡು ಬರೋಣ. ಪವಾಡ ಪುರುಷೆ ಶಕ್ತಿ ದೇವಿ ಎಂದೆಲ್ಲ ಕರೆಯುವಂತಹ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕೆಂಪನಪಾಳ್ಯದಲ್ಲಿರುವ ರಕ್ತ ಚೌಡೇಶ್ವರಿ ದೇವಾಲಯ ಆವರಣದಲ್ಲಿ 48 ಅಡಿ ಎತ್ತರದ ಶ್ರೀ ಕಾಲ ಭೈರವೇಶ್ವರ ವಿಗ್ರಹ ಪ್ರತಿಷ್ಠಾಪನೆಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಚೌಡೇಶ್ವರಿ ಹಲವಾರುಗಳಿದ್ದಾವೆ. ರಕ್ತ ಚೌಡೇಶ್ವರಿ ಈ ಕ್ಷೇತ್ರದಲ್ಲಿ ಉದ್ಭವವಾಗಿದ್ದಾಳೆ. ಇನ್ನೊಂದು ವಿಶೇಷವಾಗಿ ಕಾಲಭೈರವನ ಇವತ್ತು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಏನು ಅವರು ಆಸೆ ಇಟ್ಟುಕೊಂಡಿದ್ದಾರೆ, ಆಸೆಗೆ ಭೂಮಿ ಪೂಜೆ ನೆರವೇರಿಸಬೇಕು ಅಂತ ಹೇಳಿದಾಗ ಕಾಲಭೈರವ ಅಂದಾಗ ನಾವು ಬೆಳಗ್ಗೆ ಎದ್ರೆ ಆರಾಧನೆ ಮಾಡ್ತಕ್ಕಂಥದ್ದೇ ಕಾಲಭೈರವನ್ನ. ಅದ್ರ ಜೊತೆಗೆ ಗೊರವನಹಳ್ಳಿ ಲಕ್ಷ್ಮಿ ಏನು ಇವತ್ತು ಎಲ್ಲರೂ ಸದಾಕಾಲ ಹೆಣ್ಣುಮಕ್ಕಳಿಗಾಗಲಿ ಪ್ರತಿಯೊಬ್ಬರಿಗೆ ಕಷ್ಟದಲ್ಲಿ ಸುಖದಲ್ಲಿ ಇರೋರಿಗೆಲ್ಲರೂ ಸಹ ಬಂದು ಆ ದೇವಿಯನ್ನು ಆಶೀರ್ವಾದ ಪಡೀತಾ ಇದ್ದಾರೆ. ಈ ಕಾರ್ಯಕ್ಕೆ ಬಿಜಿಎಸ್ ಮತ್ತು ಎಸ್ಜೆಬಿ ಶಿಕ್ಷಣ ಸಂಸ್ಥೆಯ ಎಂಡಿ ಆಗಿರುವಂತಹ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಇನ್ನು ಗುದ್ದಲಿ ಪೂಜೆಗೂ ಮುನ್ನ ರಕ್ತ ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ಲೋಕ ಕಲ್ಯಾಣದ ಮಹತ್ ಕಾರ್ಯಕ್ಕಾಗಿ ದೇವಾಲಯದ ಆವರಣದಲ್ಲಿ ಬೃಹತ್ ಹೋಮ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಮಂದಿ ಗ್ರಾಮಸ್ಥರು ಮತ್ತು ಭಕ್ತರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ನೂತನವಾಗಿ ತಲೆ ಎತ್ತುತ್ತಿರುವ 48 ಅಡಿ ಎತ್ತರದ ವಿಗ್ರಹ 3 ತಿಂಗಳಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಇದಕ್ಕಾಗಿ ಹೊರ ರಾಜ್ಯಗಳಿಂದ ನಾಗ ಸಾಧುಗಳು ಹಾಗೂ ಅಘೋರಿಗಳಿಂದ ಯಜ್ಞ ಯಾಗ ಮಹೋತ್ಸವ ನಡೆಸಲಾಗುತ್ತಿದೆ ಎಂದು ದೇವಾಲಯದ ಧರ್ಮದರ್ಶಿಗಳು ರಾಜನ್ ಪಂಡಿತ್ ತಿಮ್ಮಯ್ಯ ಕೆಪಿ ಮಾಹಿತಿ ಹಂಚಿಕೊಂಡರು. 48 ಅಡಿಗಳ ಕಾಲಭೈರವ ವಿಗ್ರಹಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಆತಿಥ್ಯ ವಹಿಸಿದ್ದಂಥ ನಮ್ಮ ಆದಿಚುಂಚನಗಿರಿ ಮಠದ ಪ್ರಕಾಶನಾಥ್ ಸ್ವಾಮೀಜಿಯವರು ಅವರ ಕೈಯಿಂದ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಶ್ರೀ ಕ್ಷೇತ್ರದಲ್ಲಿ ಹಿಂದಿನಿಂದಲೂ ಕೂಡ ಬೇಡಿ ಬಂದಂಥ ಸಕಲ ಭಕ್ತರಿಗೂ ಕೂಡ ತಾಯಿ ಮಹಾಕಾಳಿ ಮತ್ತು ರಕ್ತ ಚೌಡೇಶ್ವರಿ ಎಲ್ಲ ಒಳ್ಳೇದು ಮಾಡ್ತಾನೆ ಬಂದಿದ್ದಾಳೆ. ಇನ್ನು ಮುಂದೆನೂ ಕೂಡ ಏನು ಕಾಲಭೈರವ ವಿಗ್ರಹ ಸ್ಥಾಪನೆ ಆದ ನಂತರ ಆ ಪರಮಾತ್ಮನ ಕೃಪಾ ಆಶೀರ್ವಾದ ಎಲ್ಲ ಭಕ್ತರ ಮೇಲೂ ಇರಲಿ ಅಂತೇಳಿ ಆಶಿಸ್ತೀನಿ. ಒಟ್ಟಾರೆ ಭಕ್ತರ ಪಾಲಿನ ಶಕ್ತಿ ದೇವಿಯ ದೇವಾಲಯದ ಆವರಣದಲ್ಲಿ 48 ಅಡಿ ಎತ್ತರದ ವಿಗ್ರಹ ತಲೆ ಎತ್ತುತ್ತಿರುವುದು ನಿಜಕ್ಕೂ ಸಂತೋಷದ ವಿಚಾರವಾಗಿದೆ. ಕಾಲಭೈರವನ ವಿಗ್ರಹದಿಂದ ಆ ದೇವಾಲಯದ ಶಕ್ತಿ ಮತ್ತಷ್ಟು ಹೆಚ್ಚಾಗುವುದರಲ್ಲಿ ಸಂಶಯವೇ ಇಲ್ಲ. ಟಿ ಯೋಗೇಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.